ಟಿ20 ವಿಶ್ವಕಪ್ ಫೈನಲ್ ಪಂದ್ಯಕ್ಕೆ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣ ಸಜ್ಜಾಗಿದ್ದು, ಭಾರತ ಮತ್ತು ನ್ಯೂಜಿಲೆಂಡ್ ಮುಖಾಮುಖಿಯಾಗಲಿವೆ. ಫೈನಲ್ ಪಂದ್ಯಕ್ಕಾಗಿ ಕೆಂಪು ಜೇಡಿ ಮಣ್ಣಿನಿಂದ ವಿಶೇಷವಾಗಿ ಸಿದ್ಧಪಡಿಸಲಾದ ಪಿಚ್ ಬ್ಯಾಟ್ಸ್ಮನ್ಗಳಿಗೆ ಹೆಚ್ಚಿನ ನೆರವು ನೀಡಲಿದೆ. ಇದು ಹೈಸ್ಕೋರಿಂಗ್ ಪಂದ್ಯವಾಗುವ ಸಾಧ್ಯತೆಯಿದ್ದು, 200ಕ್ಕೂ ಹೆಚ್ಚು ರನ್ಗಳ ನಿರೀಕ್ಷೆಯಿದೆ. ಅಭಿಮಾನಿಗಳು ರೋಮಾಂಚಕಾರಿ ಬ್ಯಾಟಿಂಗ್ ಪ್ರದರ್ಶನವನ್ನು ಕಾಣಬಹುದು. ಪಂದ್ಯಕ್ಕೆ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣ ಸಜ್ಜಾಗಿದೆ. ಆತಿಥೇಯ ಭಾರತ ಹಾಗೂ ನ್ಯೂಜಿಲೆಂಡ್ ನಡುವೆ ನಡೆಯಲಿರುವ ಈ ಪಂದ್ಯವೂ ಕೂಡ ಹೈಸ್ಕೋರಿಂಗ್ ಪಂದ್ಯವಾಗಲಿದೆ ಎಂಬುದು ಪರಿಣಿತರ ಅಭಿಪ್ರಾಯವಾಗಿದೆ. ಏಕೆಂದರೆ ಮೋದಿ ಕ್ರೀಡಾಂಗಣದ ಪಿಚ್ಚನ್ನು ಫೈನಲ್ ಪಂದ್ಯಕ್ಕಾಗಿಯೇ ವಿಶೇಷವಾಗಿ ಸಿದ್ಧಪಡಿಸಲಾಗಿದೆ. ಹೀಗಾಗಿ ಫೈನಲ್ ಪಂದ್ಯವೂ ಕೂಡ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಸೆಮಿಫೈನಲ್ ಪಂದ್ಯದಂತೆಯೇ ಅಭಿಮಾನಿಗಳನ್ನು ರಂಜಿಸಲಿದೆ ಎಂಬ ಮಾತು ಕೇಳಿಬರುತ್ತಿದೆ. ಆದ್ದರಿಂದ ಈ ಫೈನಲ್ ಪಂದ್ಯಕ್ಕೂ ಮುನ್ನ ಮೋದಿ ಮೈದಾನದ ಪಿಚ್ ಹೇಗಿರಲಿದೆ, ಯಾರಿಗೆ ಹೆಚ್ಚು ನೆರವು ಸಿಗಲಿದೆ ಎಂಬುದನ್ನು ವಿವರವಾಗಿ ಹೇಳಲಿದ್ದೇವೆ. ಫೈನಲ್ ಪಂದ್ಯಕ್ಕೂ ಮುನ್ನ ಅಹಮದಾಬಾದ್ ಪಿಚ್ ಬಗ್ಗೆ ಒಂದು ಪ್ರಮುಖ ಮಾಹಿತಿ ಹೊರಬಿದ್ದಿದೆ. ಮಾಧ್ಯಮ ವರದಿಗಳ ಪ್ರಕಾರ ಪಿಚ್ ಅನ್ನು ಕೆಂಪು ಮತ್ತು ಕಪ್ಪು ಜೇಡಿಮಣ್ಣಿನ ಮಿಶ್ರಣದಿಂದ ಸಿದ್ಧಪಡಿಸಲಾಗುತ್ತಿದೆ. ಅದರಲ್ಲೂ ಕೆಂಪು ಜೇಡಿಮಣ್ಣನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸಲಾಗಿದೆ ಎಂದು ಹೇಳಲಾಗುತ್ತದೆ. ಇದು ಸಾಮಾನ್ಯವಾಗಿ ಬ್ಯಾಟ್ಸ್ಮನ್ಗಳಿಗೆ ಹೆಚ್ಚು ನೆರವು ನೀಡಲಿದೆ. ಹೀಗಾಗಿ ಕ್ರಿಕೆಟ್ ತಜ್ಞರ ಪ್ರಕಾರ ಅಂತಹ ಪಿಚ್ನಲ್ಲಿ ಚೆಂಡು ಉತ್ತಮ ಬೌನ್ಸ್ ಪಡೆಯುತ್ತದೆ. ಇದರಿಂದ ಬ್ಯಾಟ್ಸ್ಮನ್ಗಳು ದೊಡ್ಡ ಹೊಡೆತಗಳನ್ನು ಆಡಲು ಸುಲಭವಾಗುತ್ತದೆ. ಬ್ಯಾಟ್ಸ್ಮನ್ಗಳು ಪಿಚ್ಚನ್ನು ಅರ್ಥ ಮಾಡಿಕೊಂಡರೆ ದೊಡ್ಡ ಸ್ಕೋರ್ ಗಳಿಸುವ ಸಾಧ್ಯತೆಗಳು ಹೆಚ್ಚಾಗುತ್ತವೆ. ಆದ್ದರಿಂದ ಫೈನಲ್ನಲ್ಲಿಯೂ ರನ್ಗಳ ಸುರಿಮಳೆಯನ್ನು ಕಾಣಬಹುದು. ಮುಂಬೈನ ವಾಂಖಡೆ ಕ್ರೀಡಾಂಗಣದಲ್ಲಿ ನಡೆದ ಭಾರತ-ಇಂಗ್ಲೆಂಡ್ ಸೆಮಿಫೈನಲ್ ಪಂದ್ಯದಂತೆಯೇ ಈ ಪಿಚ್ ಕೂಡ ಇರಬಹುದು ಎಂದು ವರದಿಯಾಗಿದೆ. ಆ ಪಂದ್ಯದಲ್ಲಿ ಭಾರತ 253 ರನ್ ಬಾರಿಸಿದರೆ ಗುರಿ ಬೆನ್ನಟ್ಟಿದ ಇಂಗ್ಲೆಂಡ್ ಕೂಡ 246 ರನ್ ಕಲೆ ಹಾಕಿತ್ತು. ವರದಿಗಳ ಪ್ರಕಾರ ಪಿಚ್ ಬ್ಯಾಟಿಂಗ್ ಸ್ನೇಹಿಯಾಗಿದ್ದರೆ ಫೈನಲ್ನಲ್ಲಿ 200+ ಸ್ಕೋರ್ ದಾಖಲಾಗುವುದು ಖಚಿತ. ಆದಾಗ್ಯೂ ಎರಡೂ ತಂಡಗಳು ಬಲಿಷ್ಠ ಬ್ಯಾಟಿಂಗ್ ಲೈನಪ್ಗಳನ್ನು ಹೊಂದಿರುವುದರಿಂದ ಯಾರು ಮೇಲುಗೈ ಸಾಧಿಸುತ್ತಾರೆ ಎಂದು ಖಚಿತವಾಗಿ ಹೇಳುವುದು ಕಷ್ಟ. ಆದರೆ ಕ್ರಿಕೆಟ್ ಅಭಿಮಾನಿಗಳು ರೋಮಾಂಚಕಾರಿ ಮತ್ತು ಹೆಚ್ಚಿನ ಸ್ಕೋರ್ಗಳ ಫೈನಲ್ ಅನ್ನು ನಿರೀಕ್ಷಿಸಬಹುದು ಎಂಬುದು ಖಚಿತ. ವಿಶ್ವದ ಅತಿದೊಡ್ಡ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಅಂತಿಮ ಸೆಟ್ ನಡೆಯಲಿದ್ದು, ಪ್ರಶಸ್ತಿ ನಿರ್ಧಾರಕ ಪಂದ್ಯವನ್ನು ವೀಕ್ಷಿಸಲು ಸಾವಿರಾರು ಅಭಿಮಾನಿಗಳು ಸೇರುವುದರಿಂದ ವಾತಾವರಣವು ವಿದ್ಯುದಾಗಿರಲಿದೆ ಎಂದು ನಿರೀಕ್ಷಿಸಲಾಗಿದೆ. ಎರಡೂ ತಂಡಗಳು ಪಂದ್ಯಾವಳಿಯಲ್ಲಿ ಅತ್ಯಂತ ಸ್ಥಿರ ಪ್ರದರ್ಶನ ನೀಡಿದ ತಂಡಗಳಾಗಿವೆ. ಭಾರತವು ಸ್ಪರ್ಧೆಯ ಉದ್ದಕ್ಕೂ ಆಕ್ರಮಣಕಾರಿ ಬ್ಯಾಟಿಂಗ್ ಮತ್ತು ಶಿಸ್ತಿನ ಬೌಲಿಂಗ್ ದಾಳಿಯನ್ನು ಅವಲಂಬಿಸಿದೆ. ಆದರೆ ನ್ಯೂಜಿಲೆಂಡ್ ಮತ್ತೊಮ್ಮೆ ಐಸಿಸಿ ಸ್ಪರ್ಧೆಗಳಲ್ಲಿ ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸಿದೆ. ತಂಡಗಳು ಫೈನಲ್ಗೆ ಸಜ್ಜಾಗುತ್ತಿರುವಾಗ ಪಂದ್ಯದ ಪೂರ್ವದ ಪತ್ರಿಕಾಗೋಷ್ಠಿಗಳು ಈಗಾಗಲೇ ನಾಯಕರ ನಡುವೆ ಕೆಲವು ಹಗುರವಾದ ಮಾತುಕತೆಯನ್ನು ಸೃಷ್ಟಿಸಿವೆ. ನ್ಯೂಜಿಲೆಂಡ್ ನಾಯಕ ಮಿಚೆಲ್ ಸ್ಯಾಂಟ್ನರ್ ಅವರು ಅಹಮದಾಬಾದ್ನಲ್ಲಿನ ಪರಿಸ್ಥಿತಿಗಳು ಮತ್ತೊಂದು ಹೈಸ್ಕೋರಿಂಗ್ ಸ್ಪರ್ಧೆಗೆ ಕಾರಣವಾಗಬಹುದು ಎಂದು ಒಪ್ಪಿಕೊಂಡರು. ಸಮತಟ್ಟಾದ ಮೇಲ್ಮೈಗಳು ಆಗಾಗ್ಗೆ ಸ್ಥಳದಲ್ಲಿ ದೊಡ್ಡ ಮೊತ್ತವನ್ನು ಉತ್ಪಾದಿಸುವುದರಿಂದ ಕಿವೀಸ್ ನಾಯಕ ತನ್ನ ಬೌಲರ್ಗಳು ಕಡಿಮೆ ಸ್ಕೋರಿಂಗ್ ಎನ್ಕೌಂಟರ್ ಅನ್ನು ನಿರೀಕ್ಷಿಸುವುದ ಬದಲು ಹಾನಿ ನಿಯಂತ್ರಣದ ಮೇಲೆ ಗಮನ ಹರಿಸಬೇಕಾಗಬಹುದು ಎಂದು ಹೇಳಿದರು. ಮತ್ತು ದಿನದ ಕೊನೆಯಲ್ಲಿ ಅದು ಹಿಂದಿನ ರಾತ್ರಿಯಂತೆ ಸಮತಟ್ಟಾಗಿದ್ದರೆ ಭಾರತವನ್ನು 250ರ ಬದಲು 220ಕ್ಕೆ ಸೀಮಿತಗೊಳಿಸುವುದು ನಮಗೆ ಉತ್ತಮ ಅವಕಾಶವನ್ನು ನೀಡುತ್ತದೆ ಎಂದು ನಾಯಕ ಹೇಳಿದರು. ಅನಂತರ ಭಾರತದ ನಾಯಕ ಸೂರ್ಯಕುಮಾರ್ ಯಾದವ್ ಅವರನ್ನು ಭಾರತದ ಮೊತ್ತವನ್ನು ನಿರ್ಬಂಧಿಸುವ ಬಗ್ಗೆ ಸ್ಯಾಂಟ್ನರ್ ಅವರ ಹೇಳಿಕೆಯ ಬಗ್ಗೆ ಕೇಳಲಾಯಿತು. ಭಾರತೀಯ ನಾಯಕನು ಹಾಸ್ಯದ ಸ್ಪರ್ಶದೊಂದಿಗೆ ಪ್ರತಿಕ್ರಿಯಿಸಿದರು. ಜೂತ್ ಬೋಲ್ ರಹಾ ಹೇ, ಅವನು ಸುಳ್ಳು ಹೇಳುತ್ತಿದ್ದಾನೆ. ನಾವು ಚೆನ್ನಾಗಿ ಬ್ಯಾಟಿಂಗ್ ಮಾಡಲು ಪ್ರಯತ್ನಿಸುತ್ತೇವೆ. ನಾವು 250 ರನ್ ಗಳಿಸಿದರೆ ಅದು ಉತ್ತಮವಾಗಿರುತ್ತದೆ. ಆದರೆ ಕೆಲವು ಸಾರಿ ವಿಕೆಟ್ ಬೇರೆಯಾಗಿರುತ್ತದೆ ಮತ್ತು ನಾವು ಬೇರೆ ರೀತಿಯಲ್ಲಿ ಆಡಬೇಕಾಗುತ್ತದೆ. ಇಷ್ಟು ರನ್ ಗಳಿಸಬೇಕು ಎಂದು ನಾವು ಡ್ರೆಸ್ಸಿಂಗ್ ರೂಮ್ನಿಂದ ಊಹಿಸುವುದಿಲ್ಲ. ಪಿಚ್ ಏನೇ ಬೇಡಿಕೆ ಇದ್ದರೂ ನಾವು ಆ ರೀತಿಯಲ್ಲಿ ಆಡಬೇಕು ಎಂದು ಹೇಳಿದರು. ಸೂರ್ಯಕುಮಾರ್ ಅವರ ಪ್ರತಿಕ್ರಿಯೆಯು ಟಿ20 ಕ್ರಿಕೆಟ್ನಲ್ಲಿ ಬ್ಯಾಟಿಂಗ್ಗೆ ಭಾರತದ ಹೊಂದಾಣಿಕೆಯ ದೃಷ್ಟಿಕೋನವನ್ನು ಒತ್ತಿ ತೋರಿಸಿತ್ತು. ಪೂರ್ವ ನಿರ್ಧರಿತ ಗುರಿಯನ್ನು ನಿಗದಿಪಡಿಸದಂತೆ ತಂಡವು ಪಿಚ್ ಪರಿಸ್ಥಿತಿಗಳನ್ನು ನಿರ್ಧರಿಸಲು ಮತ್ತು ಅದಕ್ಕೆ ಅನುಗುಣವಾಗಿ ತಮ್ಮ ತಂತ್ರವನ್ನು ಹೊಂದಾಣಿಕೆ ಮಾಡಿಕೊಳ್ಳಲು ಯೋಜಿಸುತ್ತದೆ. ಇಬ್ಬರು ನಾಯಕರು ಹೆಚ್ಚಿನ ಅಂಕಗಳ ಸ್ಪರ್ಧೆಯ ಸಾಧ್ಯತೆಯನ್ನು ಒಪ್ಪಿಕೊಂಡಿರುವುದರಿಂದ ಅಹಮದಾಬಾದ್ ಮೇಲ್ಮೈಯು ಮತ್ತೊಮ್ಮೆ ಬ್ಯಾಟ್ಸ್ಮನ್ಗಳಿಗೆ ಒಲವು ತೋರಿದರೆ ಫೈನಲ್ ಪಂದ್ಯವು ರೋಚಕ ರನ್ ಫೆಸ್ಟ್ ಆಗಬಹುದು.